ನಮಸ್ತೆ ಎಲ್ಲರಿಗೂ. ನಾವಿವಾಗ ಹೋಗ್ತಾ ಇರೋದು ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಈ ಚಾಕ್ಲೇಟ್ ಫ್ಯಾಕ್ಟ್ರಿ ಬಂದು ಹಾಸನ್ ಟು ಸಕಲೇಶ್ಪುರ ರೋಡು ಪಾಳ್ಯ ಹತ್ರ ಇದೆ. ಸೊ ನಾವು ಅದನ್ನು ಹುಡ್ಕೊಂಡು ಹೊರಟ್ವಿ ಈಗ ಚಾಕ್ಲೇಟ್ ಫ್ಯಾಕ್ಟ್ರಿನ. ನೆಕ್ಸ್ಟ್ ಅಲ್ಲಿಂದನೇ ಒಳಗಡೆಯಿಂದ ಹೋದರೆ 1 ಕಿಲೋಮೀಟರ್ ಇದೆ. 1 ಕಿಲೋಮೀಟರ್ ಒಳಗಡೆ ಹೋದರೆ ಇದೇ ಚಾಕ್ಲೇಟ್ ಫ್ಯಾಕ್ಟ್ರಿ. ಇದು ಅಗ್ರೋಕಲ್ಟ್ ಜಸ್ಟ್ ನ್ಯಾಚುರಲ್ಸ್ ಅಂತ. ಇಲ್ಲಿ ಈ ಚಾಕ್ಲೇಟ್ ಫ್ಯಾಕ್ಟ್ರಿನಲ್ಲಿ ನಾವೇ ಕೂಡ ಚಾಕ್ಲೇಟ್ ಮೇಕಿಂಗ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಆರ್ಗ್ಯಾನಿಕ್ ಪ್ರೋಟೀನ್ಸು, ವೇಗನ್ ಬಾರ್ಸು, ಪ್ರೋಟೀನ್ ಬಾರ್ಸು ಮತ್ತು ಚಾಕ್ಲೇಟ್ ಶಾಟ್ಸ್ ಸಿಗುತ್ತೆ. ಇಲ್ಲಿ ನರ್ಸರಿ ಕೂಡ ಇದೆ. ಹೀಗೆ ಒಳಗಡೆ ಹೋದರೆ ಎಲ್ಲ ಫ್ಲೇವರ್ಸ್ದು ಚಾಕ್ಲೇಟ್ ಶಾಟ್ಸ್ನ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ಪೈಸಸ್ಸು, ಕಾಫಿ ಪೌಡರ್ಸು ಎಲ್ಲ ಸಿಗುತ್ತೆ. ನಾವು ಒಳಗಡೆ ಹೋದ ಕೂಡಲೇ ಅಲ್ಲಿ ಯಾರೂ ಕೂಡ ಇರಲಿಲ್ಲ, ವರ್ಕರ್ಸು ಊಟಕ್ಕೆ ಹೋಗಿದ್ರು. ಸೊ ನನ್ನ ಮಗಳೇ ಎಲ್ಲ ನೋಡಿಕೊಂಡು ತೋರಿಸ್ಕೊಂಡು ಬರ್ತಾ ಇದ್ದಾಳೆ. ಸೊ ಈ ಥರ ಮಾಡಿ ಇಟ್ಟಿರ್ತಾರೆ ಚಾಕ್ಲೇಟ್ ಶಾಟ್ಸ್ನ. ಅಲ್ಲಿ ಸ್ಪೈಸಸ್ಸು, ಕಾಫಿ ಪೌಡರ್ಸು, ಡಿಫ್ರೆಂಟ್ ಫ್ಲೇವರ್ಸ್ದಿದೆ. ಇಲ್ಲೇ ಮೆಷಿನ್ ಕೂಡ ಇದೆ. ಇದೇ ಥರ ಅಲ್ಲಿ ಮಾಡಿ ಇಟ್ಟಿರ್ತಾರೆ. ಸೊ ಅಲ್ಲಿ ಯಾರೂ ಇಲ್ದೆಲ್ಲ ಇರೋದ್ರಿಂದ ಇವರೇ ಏನು ಬೇಕು, ಎಷ್ಟು ಬೇಕು, ಹೇಗೆ ಮಾಡೋದು ಅಂತೆಲ್ಲ ಇವರೇ ಹೇಳ್ಕೊಡ್ತಾಯಿದ್ರು. ಸೊ ಇಲ್ಲಿ ಟೇಸ್ಟ್ ಕೂಡ ಕೊಡ್ತಾರೆ. ಅಲ್ಲಿ ಅವ್ರದ್ದೇ ಒಂದು ಮೆನು ಚಾರ್ಟ್ ಇರುತ್ತೆ. ಅದರಲ್ಲೇ 4 ಕಂಟೆಂಟ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಮೇಕಿಂಗ್ ಮಾಡೋದಕ್ಕೆ ಕೂಡ ಕೊಡ್ತಾರೆ. ಮೇಕಿಂಗ್ ಮಾಡ್ತೀನಿ ಅಂತ ಕುಣಿತಾ ಇದ್ಲು. ಬಟ್ ತುಂಬ ಮಳೆ ಬರೋ ಥರ ಇರೋದ್ರಿಂದ ಬೇಡ, ಈ ಸರಿ ಮೇಕಿಂಗ್ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಚಾಕ್ಲೇಟ್ಸ್ನ ತೊಗೊಂಡು ಇಲ್ಲಿಂದ ಹೊರಡೋಣ ಅಂತ ಹೊರಡ್ವಿ. ಅಷ್ಟರಲ್ಲಿ ಇವಳು ಬೇಜಾರು ಮಾಡ್ಕೊಂಡು ಔಟ್ಸೈಡ್ ಹೋಗ್ತಾಯಿದ್ಲು. ಔಟ್ಸೈಡ್ ಹೋದರೆ ಅಲ್ಲೇ ಸ್ವಲ್ಪ ನರ್ಸರಿ ಇದೆ. ಮತ್ತು ಅಲ್ಲೇ ಅವ್ರದ್ದು ಪಕ್ಕ ಓನರ್ದು ಮನೆ ಇದೆ. ಅಲ್ಲಿ 4 ನಾಯಿ ಸಾಕಿದ್ರು. ಈ ನಾಯಿ ಅಂದರೆ ತುಂಬ ಇಷ್ಟ ಇರೋದ್ರಿಂದ ಆ ನಾಯಿ ಜೊತೆ ಸ್ವಲ್ಪ ಹೊತ್ತಿದ್ದು ಆಟ ಆಡಿಕೊಂಡು ಬಂದಳು. ಈ ಕಡೆ ಅಲ್ಲೇ ಹಳೆ ಕಾಲದೊಂದು ಬಾವಿ ಇತ್ತು. ಅದನ್ನು ನೋಡ್ಕೊಂಡು ತುಂಬ ಮಳೆ ಬರೋ ಥರ ಆಗಿದ್ದರಿಂದ ನಾವು ಹಾಸನ ಕಡೆ ಹೊರಟ್ವಿ. ಆದರೂ ಮಳೆ ಜಾಸ್ತಿ ಆಯಿತು, ಬರ್ತಾಯಿತ್ತು. ಓಕೆ, ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀವಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.